ರಬ್ಬಲ್ ಕೇಳಿರ್ತಲ್ಲ ನಾ ಹಿಡ್ಕೊಂಡು ನಿಂತು ಹೇಳಿತ್ತು. आवाज येते ना प्रोफेसर उमाकांत ಇವರು ಪ್ರೈವೇಟ್ ಯೂನಿವರ್ಸಿಟಿ ಡಿಸ್ಕಷನ್ ಟ್ರೈನಿಂಗ್ ಆಕಾಶ ಅವೆಲ್ಲ ಶಾಲೆ ತೆಕ್ಕೋ ಆಕಾಶ. ನೀವು ನಿಂತ್ರ ಇಲ್ಲಿ ಜರ ಬರ್ತದೆ ಸರ್. ಒಂದಿರ್ಲಿ जर हिंद जर हिंद टिकट साइडिंग सर निंदर ಎಲ್ಲರೂ ನಿಂದರ್ ಸರ್ ಚಲೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಂಸ್ಕೃತಿ ಇಲಾಖೆ ಡೈರೆಕ್ಟರ್ ಪರಮ ಪೂಜ್ಯ
ನಾಡುವಿಗೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾರಥ್ಯದಲ್ಲಿ ಮೊನ್ನೆ ಕರ್ನಾಟಕ ಸರ್ಕಾರ ವಚನ ವಿಶ್ವವಿದ್ಯಾಲಯವನ್ನು ಆದಿ ಅಪ್ಪವರ ಸಾರಥ್ಯದಲ್ಲಿ ನಡೆಸಲಿಕ್ಕೆ ಅನುಮತಿಯನ್ನು ನೀಡಿ ನಮ್ಮ ಸಮಸ್ತ ಕನ್ನಡಿಗರ ವಿಶೇಷವಾಗಿ ಬೀದರ್ ಜಿಲ್ಲೆಯ ಸಣ್ಣ ಬಂಧುಗಳಿಗೆ ಬಹಳ ಸಂತಸವನ್ನು ತಂದಿದೆ. ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಸುಮಾರು 1.5 ವರ್ಷದಿಂದ ವಚನ ವಿಶ್ವವಿದ್ಯಾಲಯ 16 ವರ್ಷ ಸುಮಾರು 2010ರಿಂದ ಅಂದರೆ ಸುಮಾರು 16 ವರ್ಷಗಳಿಂದ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ವಚನ ಸಂಸ್ಕೃತಿ ಇಡೀ ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಸದಾಶಯ ಅಪ್ಪವರಿದೆ. ಆ ಒಂದು ದಿಶೆಯಲ್ಲಿ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಪ್ಪವರ ಮನವಿಗೆ ಮನ್ನಿಸಿ ಮೊನ್ನೆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ರು. ಹೀಗಾಗಿ ಇದರೆಲ್ಲರ ಶ್ರೇಯಸ್ಸು ಅದು ಹಿಂದಿ ವಚನ ವಿಶ್ವವಿದ್ಯಾಲಯ ಹಿಂದಿನ ಶಕ್ತಿ ಅಂದರೆ ಅಪ್ಪವರು ಭಾಗ್ಯ ಅಪ್ಪವರು. ಅದಕ್ಕೆ ಪರಮ ಪೂಜ್ಯರಿಗೆ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಶರಣ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಅಪ್ಪವರ ಕನಸು ಮುಂದಿನ ದಿನಗಳಲ್ಲಿ ಏನು ಅಂತಂದರೆ ಇದು ಗ್ಲೋಬಲ್ ವಿಶ್ವವಿದ್ಯಾಲಯವಾಗಿ ಜಾಗತಿಕ ಮಟ್ಟದಲ್ಲಿ ಇದು ಏಕೈಕ ವಿಶ್ವವಿದ್ಯಾಲಯ ಬರೋ ಹೊತ್ನಾಗ ನಮ್ಮ ಉಮಾಕಾಂತ್ ಪಾಟೀಲ್ ಸರ್ ನಾವು ಮಾತಾಡ್ಕೊತಾ ಬಂದೀವಿ. ಅವರು ವೆಂಕಟೇಶ್ವರ ಯೂನಿವರ್ಸಿಟಿ ಮತ್ತು ಸನ್ರೈಸ್ ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಅದಾರೆ. ಖಾಸಗಿ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷು ಅವರು ಹೇಳ್ತಾ ಇದ್ರು, ಖಾಸಗಿ ವಿಶ್ವವಿದ್ಯಾಲಯ ಪ್ರೈವೇಟ್ ಯೂನಿವರ್ಸಿಟಿ ಕೊಡ್ತಾರೆ ಸರ್ಕಾರ, ಆದರೆ ಈ ಭೂಮಿಯನ್ನು ಕೊಟ್ಟಿದ್ದು ಅವ್ರು ಹೇಳಿದ್ರು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೊದಲನೇದು ಅಂತ ಹೇಳಿದ್ರು. ಎಲ್ಲೂ ಕೊಡಲ್ಲ. ಆದ್ರೆ ಇದೆಲ್ಲ ಆ ವಿಶ್ವವಿದ್ಯಾಲಯ ಹಿಂದಿನ ಬೆಳಕು ಅಪ್ಪವರಿದ್ದಾರೆ. ಅದಕ್ಕಾಗಿ 2 ಕೋಟಿ ಈಗ ಅದು ಇಂಟರ್ನ್ಯಾಷನಲ್ ಸೆಂಟರ್ ಈಗ ಅನುಭವ ಮಂಟಪನೇ ಬಂದಲ್ರಿ. ಆಧುನಿಕ ಅನುಭವ ಮಂಟಪನು ಅಪ್ಪವ್ರ ಕನಸೆ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಪ್ಪವ್ರ ಕನಸೆ, ಚನ್ನಬಸವ ಪಟ್ಟದೇವರ ರಂಗಮಂದಿರ ಅಪ್ಪವ್ರ ಕನಸೆ. ಎಲ್ಲವೂ ಅದ್ರ ಹಿಂದೆ ಅಪ್ಪವ್ರ ಶ್ರಮ ಇದೆ. ಅಪ್ಪವರು ವಿಚಾರಕ್ಕೆ ಎಲ್ಲ ಇಡೀ ಸಮಸ್ತ ಕನ್ನಡಿಗರು ಮನ್ನಣೆಯನ್ನು ಕೊಡ್ತಾರೆ. ಹೀಗಾಗಿ ಮುಂದೆ ಇಡೀ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು ಆ ವಿಶ್ವವಿದ್ಯಾಲಯವನ್ನು ಜಾಗತಿಕ ಮಟ್ಟದಲ್ಲಿ ಯಾವ ಹಂತದಲ್ಲಿ ಕೊಂಡೊಯ್ಯಬೇಕು ಅನ್ನುವ ನಿಟ್ಟಿನಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಆ ವಿಶ್ವವಿದ್ಯಾಲಯನ ಎಲ್ಲರೂ ಕಟ್ಟೋಣ. ಅಪ್ಪವ್ರ ಜೊತೆ ನಾವೆಲ್ಲರೂ ಇದ್ದರೆ ಆ ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅಪ್ಪವರಿಗೆ ಅಭಿನಂದನೆಗಳನ್ನು ಅನುಸರಿಸಿ ಬಸವಣ್ಣನ ಸಂಕಲ್ಪ, ಬಸವಣ್ಣನ ಕಾರ್ಯ ಮಾಡಬೇಕೆಂಬುದು ಒಂದು ಹಂಬಲಷ್ಟೇ. ಆ ಬಸವಣ್ಣನ ಕಾರ್ಯ ಮಾಡಾಗ 2010 ಬೆಳ್ಳಿ ಹಬ್ಬದಲ್ಲಿ ಎಲ್ಲರೂ 25 ಸಾವಿರ ರೂಪಾಯಿ 25 ಜನ 100 ಜನ ಅದು 25 ಲಕ್ಷ ಆಗಿತ್ತು. ಅದು ವಚನ ವಿಶ್ವವಿದ್ಯಾಲಯ ಸಲಕ್ಕೆ ಭೂಮಿ ತಗೋಬೇಕಂತ 12 ಎಕರೆ ಭೂಮಿ ಬಸವ ಕಲ್ಯಾಣ. ಆದರೆ ವಚನ ವಿಶ್ವವಿದ್ಯಾಲಯ ನಾವು ಖಾಸಗಿಯಾಗಿ ಮಾಡಬೇಕಾದ್ರೂ ಅದು ವಿಸ್ತೃತ ಎಕ್ಸ್ಪೆಂಡಿಚರ್ ಇದೆಲ್ಲ ನೋಡಿ ನಂಗೆ ಅನಿಸ್ತು ಸರ್ಕಾರನೇ ಇದು ಮಾಡಿದ್ರೆ ಚಲೋ ಅಂತ. ನಾವು ಸರ್ಕಾರಕ್ಕೆ ಒಂಥರ ಓದಲು ಬಂದಬೇಕು ಅಂತ ನಿಂತಲ್ಲಿ ಆ ಪ್ರಶಸ್ತಿ ಬಸವ ಪುರಸ್ಕಾರ ತೊಗೊಳಕ್ಕೆ ಹೋದಾಗ ಬರಾಗ 2 ಹೇಳ್ತಿದ್ದ ನಮ್ಮ ವಚನ ವಿಶ್ವವಿದ್ಯಾಲಯ ಇನ್ನೊಂದು ಸಾಂಸ್ಕೃತಿಕ ನಾಯಕ 2 ಮಾತು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೇಳ್ತಿದ್ವಿ. ಅದನ್ನು ಈಗ ಹಿಂದೆ 1 ವರ್ಷ 1.5 ವರ್ಷಗಳ ಸಾಂಸ್ಕೃತಿಕ ನಾಯಕ ಇತ್ತು. ವಚನ ವಿಶ್ವವಿದ್ಯಾಲಯ ಕನಸು ಈಗ ನನಸಾಯಿತು. ಅವರು ಒಂದು ಮಾತು ಹೇಳಿದ್ರು, ಅವರು ಸರ್ಕಾರ ಮಾಡಿದ್ರೆ ಅದು 10 11 ಆಗ್ತದೆ. ನೀವು ಖಾಸಗಿ ಮೊದಲನೇ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿ ಅದು ನಿಮ್ಮ ಉದ್ದೇಶ ಸಫಲ ಆಗ್ತದೆ. ನೀವು ಈಗಿಲ್ಲ ತಕ್ಷಣ ಬೆಳೀಲಿಕ್ಕಿಲ್ಲ, ಮುಂದೊಂದು 500,000 ವರ್ಷ ನಂತರ ಅದಕ್ಕೊಂದು ಮೊನ್ನೆ ಅದೊಂದು ಚೆಂದಾಗಿ ಬೆಳೀತದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹುಟ್ಟಾಗ ಸಾಣದೇ ಇತ್ತು, ಈಗ ಅದು 1000 ವರ್ಷದ ಇತಿಹಾಸ. ಇಡೀ ಪ್ರಪಂಚದಲ್ಲಿನೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂದರೆ ನಂಬರ್ 1 ಅದ. ಹಂಗೆ ಇದನ್ನು ಮುಂದೆ ಭವಿಷ್ಯದಲ್ಲಿ ಹಂಗೆ ಆಗ್ತದೆ, ನೀವು ಖಾಸಗಿ ತೊಗೊಳ್ರಿ ಅಂತಂದು. ಆಯ್ತು ಸರ್ ನೀವು ಹೆಂಗೆ ಕೊಡ್ತೀನಿ ಅಂತ ನಮ್ಗೆ ಕೊಡ್ರಿ, ಒಟ್ಟಾರೆ ಅದನ್ನು ಮಾಡಿಕೊಡ್ಬೇಕಾದ್ರೆ ಆ್ಯಕ್ಟ್ ಮಾಡಬೇಕು ನಾವು ಸರ್ಕಾರದವರು.
ಆ್ಯಕ್ಟ್ ಮಾಡಿ ಅದೊಂದು ಆ್ಯಕ್ಟ್ ಇರ್ತದೆ ನಮಗೆ ಗೊತ್ತಿಲ್ಲ ಆ್ಯಕ್ಟ್ ಮಾಡಬೇಕು ಆ ಆ್ಯಕ್ಟ್ ಮಾಡಿ ನಾವು ಕೊಡಬೇಕಾಗ್ತದೆ ಅದಕ್ಕೆ ನೀವು ಬೇಕಾದ್ರೆ ಸಾಧ್ಯ ಆದರೆ ಭೂಮಿ ನಮ್ಮಲ್ಲಿ ಇರಬೇಕು ಲ್ಯಾಂಡ್ ಕಾಸ್ಟ್ ಸರ್ಕಾರದ ಭೂಮಿ ಕೊಡಬೇಕು ನಮ್ಗೆ ಅಂತ ನಾನು ನಂಬಿಟ್ಟು ಆಯ್ತು 25 ಎಕರೆ ನಾವು ಬಜೆಟ್ಗೆ ಘೋಷಣೆ ಮಾಡ್ತೀವಿ ಸಿದ್ದರಾಮಯ್ಯವರು ಒಪ್ಪಿಗೆ ಕೊಟ್ಟು ಅವರು ಪ್ರಸಾದ ಮಾಡಿದ್ದಿಲ್ಲ ಅದು ಸಿಟ್ಟು ಅಂತಿತ್ತು ಅವರು ಶುಗರ್ ಕಾಣಿಸ್ತಾರೆ ಅವರೆಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಆದ್ರೂ ನಮ್ಮ ಜನ ಮತ್ತೆ ಶಾಂತ ಕುಂತು ಇದೆಲ್ಲ ಮಾತಾಡಿ ಆಯ್ತು ಸ್ವಾಮಿ ಮೊನ್ನೆ ಒಂದು ವಾರದಲ್ಲಿ ಎಲ್ಲರೂ ಸೇರಿ ಕಾರ್ಯ ಮಾಡಿರ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳ ದತ್ತಿ ದಾನನೂ ತಗೋಬೇಕು ತಗೊಂಡು ಇದು ಬೃಹತ್ ಪ್ರಮಾಣದಲ್ಲಿ ಬೆಳೆಸಬೇಕು ನಮಗೆಲ್ಲ